ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹನಿ ವಿಲೇಜ್ ವ್ಲಾಗ್ಸ್. ಇವತ್ತಿನ ಲಾಗ್ ಏನಂತಂದರೆ ಜೋಳ ಹಾಕಬೇಕು. ಸರಿ, ಜೋಳ ಹಾಕೋಣ ಅಂತ ಹೋಗ್ತಾಯಿದ್ದೀವಿ. ಇವತ್ತು ಅಲ್ಲಿ ಮಳೆ ಸ್ವಲ್ಪ ಬಂದಿರೋದ್ರಿಂದ ಚೆನ್ನಾಗೈತೆ. ಜೋಳ ಹಾಕೋಣ ಅಂತ ಹೋಗ್ತಾಯಿದ್ವಿ. ಆಮೇಲೆ ಹಸುಗಳಿಗೆ ಅವಾಗೆಲ್ಲ ಎತ್ತುಗಳಿಗೆ ಯಾವ ಥರ ಕಾಲಿಗೆ ಅದೇನೋ ಅಂತಾರೆ, ಅದು ಗೊತ್ತಿಲ್ಲ ನನಗೆ. ಅದನ್ನು ಉಳ್ಳುಯಿಸ್ಬೇಕು, ಅದೇನೋ ಅಂತಾರೆ, ಹಳ್ಳೆ ಕಟ್ಟಬೇಕು ಅಂತ. ಕರೆಕ್ಟ್. ಹಳ್ಳೆ ಕಟ್ಟೋದು ಯಾವ ಥರ ಅಂತ ವೀಡಿಯೋ ಮಾಡಿದ್ದೀನಿ, ನೋಡಿ ಯಾವ ಥರ ಕಟ್ತಾರೆ ಅಂತ. 5 ಗಂಟೆ ಇವಾಗ ಹಾಲು ಕರೆಯೋಕ್ಕೆ ಎತ್ತಿದ್ದೀನಿ. ಪರವಾಗಿಲ್ಲ, ಒಂದು 5 ಕಾಲ ಅಷ್ಟು ಬೆಳಕಿದೆ. ಹಾಲು ಕರೆ ಕರೆಂಟ್ 6 ಗಂಟೆಗೆ ಹೋಗ್ಬಿಡುತ್ತೆ. ಇಲ್ಲಾಂದರೆ ಹಾಲು ಕರೆಯೋಕ್ಕೆ ನಮಗೆ ಕಷ್ಟ. 6 ಗಂಟೆ ಒಳಗೆ ಹಾಲು ಕರಿಬೇಕು. ಬೂಸ ಇಟ್ಟಿದ್ದೀನಿ, ಬೇಗ ಬಂದು ಕರೆಂಟ್ ಹೋಗ್ಬಿಡುತ್ತಲ್ಲ, ಬೇಗ ಕರೆಯೋಣ ಅಂತ ಕುಡಿತಾ ಇದ್ದೀವಿ. ಬೇಗ ಕರ್ಕೋಬೇಕು. 3 ಹಸುನ ಕರಿಬೇಕಲ್ಲ, ಕರೆಂಟ್ 6 ಗಂಟೆಗೆ ಹೋದರೆ ಮತ್ತೆ ಬರೋದಿಲ್ಲ. ಅದೊಂದು ಪ್ರಾಬ್ಲಮ್ ಇಲ್ಲಿ. ಕರೆಂಟ್ ಇರಲ್ಲ. ನಾನು ಹೇಳಿದ್ನೆಲ್ಲ ಕರೆಂಟ್ ಹೋಗುತ್ತೆ ಅಂತ. 6 ಗಂಟೆ ಆಯಿತು, ಹೋಯ್ತು ಕರೆಂಟ್. ಈಗ ಒಂದೇ ಇರೋದು, ಕೈಲೇ ಕರೆಯೋಣ ಅಂತ. ಹಾಲು ಕಟ್ಕೋಬೇಕು ನಾವು, ಇಲ್ಲಾಂದರೆ ಜಾಡಿಸಿದ್ರೆ ಹೊರಗಡೆ ಹೋಗಿ ಬಿದ್ದಿರ್ತೀವಿ. ಅದಕ್ಕೆ ಎಷ್ಟೊಂದು ಗಲೀಜು ಮಾಡ್ತಿದ್ರೆ ಮೈಯನ್ನು ತೊಳಿಬೇಕು. ಮಳೆ ಬರೋದ್ರಿಂದ ಸ್ವಲ್ಪ ಚಳಿ ಎಲ್ಲ ಜಾಸ್ತಿ, ಅದನ್ನು ಸ್ವಲ್ಪ ದಿನ ಹೋಗಿ ಅಂತ ಹೆಚ್ಚೆಲ್ಲ ತೊಳಿಬೇಕು. ಬೇಗ ಸ್ವಲ್ಪ ಹಸು ಸಗಣಿ ಇಟ್ಕೊಂಡು ಅದ್ರ ಮೇಲೆ ಮಲ್ಕೊಂಡಿರ್ಬೇಕು. ಎಷ್ಟೇ ನೀಟಾಗಿರ್ಬೇಕು ಅಷ್ಟೇ ಬಂದು ಎಲ್ಲ ಆಯಿತು. 3 ವರ್ಷದಿಂದ ಆಯಿತು.
ಸುಸ್ತಾಗೈತೆ. ಕೊಕ್ಕೆ ಎಲ್ಲ ತೊಳೆವಷ್ಟರೊಳಗೆ ಜೋಳ ಹಾಕಕ್ಕೆ ಹೋಗ್ಬೇಕು ಇವಾಗ. ಅಂದರೆ ನಾನು ಹೋಗಲ್ಲ, ಅವಳಿಗೆ ಕಳಿಸ್ಬೇಕು. ನನ್ನ ಮಗನ ತಿಂಡಿ ಮಾಡ್ತಾಯಿದ್ದೀನಿ, ದೋಸೆ. ಬೇಗ ಬೇಗ ತಿನ್ನಿಸಿ ಅವಳಿಗೆ ತಗೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ಕೊಡ್ತೀನಿ, ಅವ್ರು ಹಾಕ್ತಾಯಿರ್ತಾರೆ. ನಾನು ಆಮೇಲೆ ಹೋಗಿ ಹಾಕಬೇಕು. ಬೇಗ 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 ಬಂದುಬಿಟ್ರೆ ಟೈಮ್ ಬೇರೆ ಆಗಿತ್ತು. ಅವಳಿಗೆ ಕಳಿಸ್ಬೇಕಲ್ಲ, ನಾನು ಕಳಿಸಿ ಇವಾಗ ಬಂದಿದ್ದು. ತಲೆ ಬಾಚಿಲ್ಲ ಅಂತ ಹೆಂಗೆ ಬಂದು ನಿಂತೋಳೆ ಇಲ್ಲಿ, ರೆಡಿಯಾಗಿ ನಿಂತೋಳೆ ರಾಣಿ. ಇವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ರೆ ಕೆಲಸ ಆಗುತ್ತೆ, ಅರ್ಧ ಕೆಲಸ ಮುಗಿಯುತ್ತೆ. ಬಾ 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 ಬೇಗ. ಈ ಥರ ಕೂದಲು ಬಿಡ್ಕೊಂಡು ತಿಂತಾ ಅವಳೆ. ದೋಸೆ ತಿನ್ನೆ ಫಸ್ಟ್, ಬೇಗ ಬೇಗ. ಇವತ್ತಿಗೆ ತಿನ್ನಲ್ಲ ನೀನು, ಬಸ್ಸೇ ಬಂದಿರುತ್ತೆ ನೀನು ತಿನ್ನೋ ಅಷ್ಟರೊಳಗೆ. 9 ಗಂಟೆ ಸರಿ. ಒಂದು ದೋಸೆ ತಿನ್ನೋಕೆ 1 ವರ್ಷ ಮಾಡ್ತೀಯಲ್ಲ ನೀನು ಅಂತ. ಚೆನ್ನಾಗಿ ಮಾಡ್ತೀವಿ ಬಿಡು. ಎಷ್ಟು ಫಾಸ್ಟಾಗಿರ್ಬೇಕು, ಇಷ್ಟು ದೊಡ್ಡೋಳು. ಟಕ 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 ಅಂತ ತಿನ್ನಬೇಕು. ಯಾವಾಗ ತಿಂತಲೆ ಬಸ್. ಇವತ್ತು ಹೋದ ವರ್ಷ ಬೆಂಕಿ ಹಾಕಿ ಹಾಕಿದ್ರಲ್ಲ, 100 ಇತ್ತು. ಅಯ್ಯೋ, ಆ ಚಿಕ್ಕದ್ರಲ್ಲಿ ಬುಟ್ಟಿತ್ತು. ನಡಿಯೋ ಮನೆಗೆ ನಡಿಯೋ. ಬರ ಇಲ್ಲಿ, ಬರ ಇಲ್ಲಿ. ಏನವ ಮನೆ ನಡಿ. ಮೂತಿ ಎಗ್ರಬೇಡ. ಕಿತ್ತಾಕು, ಫೋನ್ನ ಕಿತ್ತಾಕ್ತೀಯ. ಕಿತ್ತಾಕು ಬಾ. ಹಾಕಾಯ್ತು ಜೋಳನೇ. ಎಲ್ಲ ಗೊಬ್ಬರ ಹಾಕಾಯ್ತು. ಗಾಳಿ ಚೆನ್ನಾಗಿ ಬೀಸ್ತಾಯಿದೆ.
ಅದೇ ತ್ಯಾವಾಗೈತಲ್ಲ ಅದು ಹಂಗೆ ನೇಗ್ಲಿಗೆ ಅಂಟ್ಕೊಳತ್ ಮಣ್ಣು. ಸುಮ್ಮನಿರತ್ತೆ. ಚೆನ್ನಾಗಿ ಉಡ್ತಾವೆ ಜೋಳ ಇವಾಗ ಹಸಿ ಐತಲ್ಲ. ಮತ್ತೆ ಅದು ಹುಲ್ಲು ಒಣಗ ಇಲ್ವಲ್ಲ ಸರಿಯಾಗಿ. ಯಾರಂತ ಇದ್ದಾರೆ? ಏನು ಓಡಿಸಿದೆಯಲ್ಲ ಮತ್ತೆ ಇನ್ನೇನು ಮಾಡ್ತಾರೆ ಅದಕ್ಕೆ. ಒಂದೊಂದು ಶುಂಠಿ ಬೆಂಕಿ ರೋಗ ಥರ ಐತಲ್ಲ, ಗರಿ ಗರಿ ನೋಡಿ. ಅಲ್ಲಿ 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 ನಿನ್ನ ಪಕ್ಕ ಅಲ್ಲಿ ಅಲ್ಲಿ ಆ ಕಡೆ ಸುಟ್ಟೋಗಿರೋ ಥರ ಮುಂದೆ ಅಲ್ಲಿ ಮುಂದೆ ಮುಂದೆ ಅಲ್ಲೇ ಕಾಣ್ತೈತಲ್ಲಮ್ಮ ಒಂದು ಗರಿದು. ಆ ಥರ ಹಂಗಿರಬಾರ್ದು, ಸುಟ್ಟೋಗಿರೋ ಥರ ಇರಬೇಕು. ಚೆನ್ನಾಗಿರ್ಬೇಕು ಈ ಥರ. ಚೆನ್ನಾಗಿ ಔಷಧಿ ಹೊಡ್ಕೋಬೇಕು ಇವಾಗಿಂದಾನೆ. ಅದು ಇದು ಇದಾಗೋಗಿತ್ತೇನೋ ಅಲ್ವ ಥರ ಗಟ್ಟಿಗೆ ಮಳೇಲಿ ನೆಂದು ಹಂಗೆ ಗೊಬ್ಬರ ಥರ ಇದ್ಬಿಟ್ರೆ ಅಲ್ಲಿ ಬಾಚಾಗ್ತಲ್ಲ ನೀನು JCPಲಿ, ಅದನ್ನು ಇನ್ನೂ ಚೆನ್ನಾಗಿ ತಂದು ಹಿಂಗೆ ಸುರಿಬೋದಿತ್ತು. ಒಣಗ್ಸಕ್ಕೆ ಬಿಟ್ಬಿಟ್ಟಿದ್ರೆ ಏನು ಚೆನ್ನಾಗಿರೋದು ಗೊತ್ತಾ. ಮತ್ತು ಜೋಳ ಎಲ್ಲ ಹಾಕಾಯಿತು ಸರಿ ಅಂದ್ಬಿಟ್ಟು ನಮ್ಮಮ್ಮರು ಅವ್ರಿಗೆಲ್ಲ ತಿಂಡಿ ಕೊಟ್ಟಾಯಿತು. ರೊಟ್ಟಿ ಮಾಡ್ತಾಯಿತ್ತು, ಸಾಲ್ಟೇಜ್ ಆಗಿದೆ ತಿಂಡಿ ಅಂತ. ಸರಿ ಅಂತ ಅದೇ ನಮಗೆ ಬಂದಿದ್ರಲ್ಲ ಜೋಳ ಹಾಕೋಕ್ಕೆ ಎತ್ತುಗಳಿಗೆ ಹಳ್ಳೆ ವಹಿಸ್ತಾರಂತೆ. ಅದೇ ಕಾಲಿಗೆ ಇದು ಹಾಕೋದು ಅದೇನಂತ ಗೊತ್ತಿಲ್ಲ ನನಗೆ. ಸರಿ ಅಂತ ಅವರು ಪಾಪ ಇಲ್ಲಿಗೆ ಬಂದಿದ್ದರು. ಅಲ್ಲಿಗೆ ಹೋಗೋಕ್ಕಾಗಲ್ಲ, ಇಲ್ಲಿ ಜೋಳ ಹಾಕ್ತಿದ್ವಲ್ಲ ಎತ್ತುಗಳು ಇಲ್ಲಿದ್ವಲ್ಲ ಇಲ್ಲಿಗೆ ಬಂದಿದ್ದರು. ಸರಿ ಅಂತ ಹಾಕ್ತಾಯಿದ್ದಾರೆ ನೋಡಿ ಪಾಪ ಹೆಂಗೆ ಹಾಕ್ತವ್ರೆ. ಪಾಪ ಅವಕ್ಕೂ ಎಲ್ಲ ಸೌದೋಗಿದೆ, ಕಾಲೆಲ್ಲ ಕಟ್ಸಿತ್ತು ಒಂದ್ಸರಿ, ಎಲ್ಲ ಸೌದೋಗಿದ್ದಾವೆ ಎಲ್ಲ. ಪಾಪ ಉದ್ರೋಗಿತ್ತು ಯಾವಾಗಲೂ. ನಾವು ಹಿಂಗ ತೀರ್ ಹೋದ್ರು ಅಂದ್ರಲ್ಲ ಚೆಂಡು ಸಾವಿತಾವಲ್ಲ ಕುದ್ರು ಆತದ. ಈ ಚೆಂಡು ಇರ್ತಾವಲ್ಲ, ಚೆಂಡು ನಾವು ಮೆಟ್ಟಿಗೆ ಸಾವಿತಾವ ಕೆಳಗಂಗೆ ಮಳೆ ಹೊಡಿತಾರ ಅದ್ರೊಳಕ್ಕೆ ಪಾಪ. ಅವು ಇದಕ್ಕೆ ಹೋಗಲ್ಲ, ಇದಕ್ಕೆ ಬಿದ್ದರೆ ಇದಾತವೆ. ಅವು ಇದಿರ್ತಾವಲ್ಲ ಅವು ಇದಕ್ಕೆ ಹೋಗ್ತವೆ, ಇದಕ್ಕೆ ಬಿದ್ದರೆ ರಟ್ಟು ಹೋಗ್ತವೆ. ನಾವು ಹಂಗಂದ್ರಲ್ಲ ನನ್ನ ಹೊತ್ತಿಗೆ ನಿಮ್ಮ ಕಟ್ಟಾರ ಒಯ್ಯ ಇದಾತಂತ ಸಂತೆಯಲ್ಲಿ ಅಂದ್ರಲ್ಲ, ಫೋನ್ ಮಾಡಿದ್ವು, ಫೋನ್ ಬರಲ್ವಲ್ಲ. ಶಂಕರಣ್ಣರ ಕಟ್ತಾ ಇದ್ರಲ್ಲ ಅವರೇನ ಅವನು ಈ ಕಡೆ ಬರ್ತಿರಲ್ಲ, ದುಡ್ಡ ಸೈಡು ಅವು ಇನ್ನೊಬ್ಬ ಉದ್ದಕ್ಕಿತ್ತ. ಅದೇ ನಾವು ಅವರ ಅಂತ ಇಲ್ಲಿ ಬರಲ್ಲ. ಏಯ್ ಅವು ಬೀಳಿ ಅಂದರೆ ಬಿದ್ದು ಫೋನ್ ಮಾಡಿ ಫೋನೇ ಪಕ್ಕನೆ ಮಾಡಿ ಸಾಧ್ಯ ಮಂಡ್ಯ
ಕಟ್ತಾನೆ ಇರ್ಬೇಕು ಹಸುಗಳು. ಅದು ನಾರಾಯಣ ಅವತ್ತಾಗಂದ ನಮ್ಮನು ಆತ ಕಟ್ಟಿಸ್ತೀವಿ ಬಂದ್ರೆ ಆತ ಹೇಳೋಣ ಆತ ಕಟ್ಸೋಣ ಅಂತವ ಬುಧವಾರ ಸಂಜೆ ಹೋಗಿ ಬಂದ್ರೆ ನಾಳೆ ಅದೇ ಬರ್ತೀವಿ. ನೀವು ಸೋಮವಾರ ಹೇಳ್ತಿದ್ದೆ, ನಾನು ಮಾದಲಿಲ್ಲ ಅಲ್ಲೇ ಕಟ್ತಾ ಇತ್ತು. ಇಲ್ಲ ಅವರು ಇದಕ್ಕೋ ಇದ್ರಲ್ಲ ಮಂಗಳವಾರ ಸಂತಿಗೆ ಹೋಗಿ ಬರ್ತೀವಿ, ಬುಧವಾರ ಸಂತೆ ಬೇಕಾದ್ರೆ ಹೋಗಿ ಬರ್ತೀವಿ ಅಷ್ಟೇ ನಿಮ್ಮ ಕಟ್ತಾ ಇರಲಿ ಅಂತ ಅಂದ. ನಿಮ್ಮ ಕಟ್ತಾ ಇರಲಿ ಅಷ್ಟೇ ಬರ್ತೀವಿ, ಬುಧವಾರ ಸಂತೆಲ್ಲ ಉತ್ನೆಟ ಆಗ್ತಾರ ಬೇಗ ಬರ್ತೀವಿ. ನಾಲ್ಕು ಕಡೆಗೂ ಅಲ್ವ, ಒಂದೊಂದು ಕಡೆಗೆ ಮಾತ್ರ? ಅದೇ 2 4 6 8 8 ಓ ಅವೇ ಬಿದ್ದೋಗಿರ್ತಾವ. ಅವು ಸಾವತ್ ಬಿದ್ದೋದ ಮತ್ತೆ ಕಡಿಸ್ತಾ ಇರ್ಬೇಕು, ಹೊಲ್ದವ್ರು ನಡೆಯಕ್ಕಲ್ಲ. 2 ತಿಂಗಳಿಗೆ ಓ ಕಾಲು ನೋಯ್ತವಲ್ಲ ಪಾಪ. ನಮ್ಮ ಮೆಟ್ಟಿಗೆ ಅಂದಾಗ ಈಗ ಇಕ್ಕೊಂಡಿರ್ತೀವಲ್ಲ ಮೆಟ್ಟಿಗೆ ಅಂದಂಗೆ ಮೆಟ್ಟು ಬಿಟ್ಟಾಗ ನಡೆಯಕ್ಕಲ್ವಲ್ಲ ಹಂಗೆ ಅವಕ್ಕೆ. ಆಗ ನಾವು 5 ಮಳೆ ಹಾಕ್ಕೊಟ್ಟಿರ್ತಾನೆ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆದರೆ ನಿನ್ನೆ ಫುಲ್ ಮಳೆ ಇತ್ತು, ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು 3 ಗಂಟೆವರೆಗೆ ಇತ್ತು. ನಿನ್ನೆ ಕಿತ್ಕೊಂಡು ಹೋಗಿಲ್ಲ, ಅಂದರೆ ಯಾವಾಗೂ ಕಿತ್ಕೊಂಡು ಹೋಗೋಕ್ಕಾಗಲ್ಲ. ಅದೇ ಇದೊಂದು ಸ್ವಲ್ಪ ಒಂದು 2 ಸರಿ 3 ಸರಿ ಕಿತ್ಕೊಂಡು ಹೋಗ್ಬೋದು ಅಷ್ಟೇ. ಇನ್ನೂ ತಿಂಡಿ ತಿಂದಿಲ್ಲ ನಾನು, ಜೋಳ ಎಲ್ಲ ಹಾಕ್ಬಿಟ್ಟು ಬಂದ್ವಿ. ಹುಲ್ ಕಿತ್ಕೊಂಡೋಗಿ ತಿಂಡಿ ತಿನ್ನಬೇಕು. ಎಷ್ಟಾಗುತ್ತೋ ಅಷ್ಟು ಬೇಗ ಒಂದು ಸ್ವಲ್ಪ ಕಿತ್ಕೊಂಡು ಹೋಗ್ತೀನಿ. ಆಯಿತು, ಎಲ್ಲ ಕೆಲಸನೂ ಮುಗೀತು. ಸರಿ ಇನ್ನೇನು ಊಟನೂ ಆಯಿತು, ಎಲ್ಲ ಕೆಲಸ ಹಾಲು ಕರೆದು ಊಟ ಆಗಿ ಎಲ್ಲ ಆಯ್ತು. ಇನ್ನೇನು ಲಾಸ್ಟಿಗೆ ಇನ್ನೇನು ಹಸುಗಳಿಗೆಲ್ಲ ಕಟ್ಬಿಡೋಣ, ಬೇಗ ಮೇವು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಕೆಲಸ ಸುಸ್ತಾಗೋಯ್ತು ಇವತ್ತು ಎಲ್ಲ ಕೆಲಸ ಮಾಡೋ ಅಷ್ಟರೊಳಗೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.